ನಮಸ್ಕಾರ. ಇವತ್ತು ನಮ್ಮ ತೋಟಗಳಲ್ಲಿ ಕಾಡುವ ಒಂದು ದೊಡ್ಡ ಭಯದ ಬಗ್ಗೆ ಮಾತಾಡೋಣ. ಅದು ಒಂದು ಪ್ರಕೃತಿ ಸ್ನೇಹಿ ಪರಿಹಾರದ ಜೊತೆಗೆ. ಬನ್ನಿ ಶುರು ಮಾಡೋಣ. ಇಲ್ಲಾದ್ರೂ ಹಾವಿದ್ಯಾ? ಈ ಪ್ರಶ್ನೆ ಎಷ್ಟು ಸರಿಯಲ್ವಾ? ಪ್ರತಿದಿನ ಬೆಳಗ್ಗೆ ತೋಟಕ್ಕೆ ಮೊದಲ ಹೆಜ್ಜೆ ಇಡಬೇಕಾದ್ರೆ ಎದೆಯಲ್ಲಿ ಒಂದು ಸಣ್ಣ ನಡುಕ ಶುರುವಾಗುತ್ತೆ. ಇದು ಸುಮ್ಮನೆ ಭಯ ಅಷ್ಟೇ ಅಲ್ಲ, ಇದು ನಮ್ಮ ದೈನಂದಿನ ಜೀವನದ ಒಂದು ಭಾಗವೇ ಆಗ್ಬಿಟ್ಟಿದೆ. ಅಂದ್ರೆ ನೋಡಿ, ರೈತರಿಗೆ ದೊಡ್ಡ ಚಾಲೆಂಜ್ ಅಂದ್ರೆ ಬರೀ ಮಳೆ ಬೆಳೆ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಪ್ರತಿದಿನ ಕಾಡುವ ಈ ಭಯ ಇದೆಯಲ್ಲ, ಇದೇ ದೊಡ್ಡ ಸವಾಲು. ಹಾಗಂತ ಈ ಭಯದ ಜೊತೆಗೆ ನಾವು ಬದುಕಬೇಕಾ? ಖಂಡಿತ ಇಲ್ಲ. ಇದಕ್ಕೊಂದು ಪರಿಹಾರ ಇದ್ದೇ ಇದೆ. ಆ ಪರಿಹಾರ ನಮ್ಮ ಕೈಯಲ್ಲೇ ಇದೆ ಅನ್ನೋದು ವಿಶೇಷ. ಸರಿ, ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕೋ ಮುಂಚೆ ಅದರ ಮೂಲ ಕಾರಣ ಏನು ಅಂತ ತಿಳ್ಕೋಬೇಕು. ಹಾವುಗಳು ನಮ್ಮ ತೋಟಗಳಿಗೆ ಯಾಕೆ ಬರ್ತವೆ? ಬನ್ನಿ ಮೊದಲು ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ಯೋಚನೆ ಮಾಡಿ, ಹಾವುಗಳಿಗೆ ತುಂಬ ದೊಡ್ಡದೇನು ಬೇಡ. ಅವುಗಳಿಗೆ ಬೇಕಾಗಿರೋದು ಮೂರೇ ವಿಷಯಗಳು. 1, ಬಚ್ಚಿಟ್ಕೊಳ್ಳೋಕೆ ಒಂದು ಸೇಫ್ ಆದ ಜಾಗ. 2, ತಿನ್ನೋಕೆ ಸುಲಭವಾಗಿ ಸಿಗೋ ಆಹಾರ, ಅಂದ್ರೆ ಇಲಿ, ಕಪ್ಪೆ ಈ ಥರ. 3ನೇದು ಸ್ವಲ್ಪ ತಂಪಾಗಿ ತೇವಾಂಶ ಇರುವಂಥ ಜಾಗ. ಈ 3 ನಮ್ಮ ತೋಟದಲ್ಲಿ ಸಿಕ್ಕರೆ ಅವು ಖಂಡಿತ ಬರುತ್ತವೆ. ಸೊ ಲಾಜಿಕ್ ತುಂಬಾನೇ ಸಿಂಪಲ್. ಅಡ್ಕೊಳ್ಳೋಕೆ ಜಾಗ ಜೊತೆಗೆ ಆಹಾರ, ಇವೆರಡು ಸೇರಿದ್ರೆ ಹಾವುಗಳು ಅಲ್ಲೇ ಇರ್ತಾವೆ. ನಾವು ಬ್ರೇಕ್ ಮಾಡಬೇಕಾಗಿರೋದು ಇದೇ ಸರಳ ಸಮೀಕರಣವನ್ನ. ಹಾವನ್ನ ಓಡಿಸೋಕ್ಕೆ ಅಂತ ನಾವು ಏನೆಲ್ಲ ಮಾಡ್ತೀವಿ ಅಲ್ವಾ? ಆದರೆ ನಾವು ನಂಬಿರೋ ಕೆಲವೊಂದು ಉಪಾಯಗಳು ನಿಜವಾಗ್ಲೂ ಕೆಲಸ ಮಾಡತ್ತಾ? ಬನ್ನಿ ಸ್ವಲ್ಪ ವಿಜ್ಞಾನ ಏನ್ ಹೇಳುತ್ತೆ ಅಂತನೂ ನೋಡೋಣ. ಚೆಂಡು ಹೂವಿನ ಗಿಡ, ಲೆಮನ್ ಗ್ರಾಸ್ ಅಥವಾ ಬೆಳ್ಳುಳ್ಳಿ ವಾಸನೆಗೆ ಹಾವು ಬರಲ್ಲ ಅಂತ ಒಂದು ನಂಬಿಕೆ ಇದೆ. ಆದರೆ ಸೈಂಟಿಫಿಕ್ ಆಗಿ ನೋಡಿದ್ರೆ ಇದಕ್ಕೆ ಯಾವುದೇ ಗಟ್ಟಿ ಪುರಾವೆ ಇಲ್ಲ. ಹೌದು, ಅವುಗಳ ವಾಸನೆ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಬಹುದು, ಆದರೆ 100% ಗ್ಯಾರಂಟಿ ಅಂತೂ ಖಂಡಿತ ಇಲ್ಲ. ಹಾಗಾದರೆ ನಾವು ಬರೀ ವಾಸನೆಯನ್ನೇ ನಂಬ್ಕೊಂಡು ಕೂರ್ಬೇಕಾ? ಅಥವಾ ಸಮಸ್ಯೆಯ ಬುಡಕ್ಕೆ ಕೈ ಹಾಕಿ ಮೂಲ ಕಾರಣವನ್ನೇ ಸರಿಪಡಿಸ್ಬೇಕಾ? ಯೋಚನೆ ಮಾಡಿ, ಉತ್ತರ ಸ್ಪಷ್ಟವಾಗಿದೆ ಅಲ್ವಾ? ಸರಿ, ಹಾಗಾದ್ರೆ ಆ ಮೂಲ ಸಮಸ್ಯೆಗೆ ಪರಿಹಾರ ಏನು? ಇಲ್ಲಿದೆ ನೋಡಿ, ನಮ್ಮ ಇವತ್ತಿನ ಹೀರೋ. ಇದ್ರೆಸರು ಪಿಂಟೋ ಪೀನಟ್. ಪ್ರಕೃತಿನೇ ನಮಗೋಸ್ಕರ ಕೊಟ್ಟಿರೋ ಒಂದು ಅದ್ಭುತ ಪರಿಹಾರ ಇದು. ಪಿಂಟೋ ಪೀನಟ್ ಅಂದ್ರೆ ಏನಪ್ಪಾ ಅಂದ್ರೆ, ಇದು ಒಂದು ತರ ನೆಲಹಾಸು ಗಿಡ. ಇಡೀ ತೋಟಕ್ಕೆ ಒಂದು ಹಸಿರು ಕಾರ್ಪೆಟ್ ಹಾಟಿದ ಹಾಗೆ ನೆಲದ ಮೇಲೆ ಸಂಪೂರ್ಣವಾಗಿ ಹರಡ್ಕೊಂಡ್ಬಿಡುತ್ತೆ. ನೋಡೋಕ್ಕೆ ಒಂದೇ ಸಮನಾದ ನೀಟಾದ ಮೇಲ್ಮೈಯನ್ನ ಇದು ಸೃಷ್ಟಿ ಮಾಡುತ್ತೆ. ಇದರ ಅಸಲಿ ಮ್ಯಾಜಿಕ್ ಇರೋದೇ ಇದರ ಎತ್ತರದಲ್ಲಿ. ಗೊತ್ತಾ, ಇದು ಬೆಳೆಯೋದು ಕೇವಲ 4-5 ಸೆಂಟಿಮೀಟರ್ ಮಾತ್ರ. ಹೌದು, ಇಷ್ಟೇ. ಇದೇ ನಮ್ಮ ದೊಡ್ಡ ಸಮಸ್ಯೆಗೆ ಸಿಕ್ಕಿರೋ ಉತ್ತರ. ಹಾಗಂದ್ರೆ ಏನಾಯ್ತು? ನೆಲ ಯಾವಾಗ್ಲೂ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಸಣ್ಣ ಚಲನೆ ಆದ್ರೂ ಸಹ ದೂರದಿಂದಲೇ ನಮ್ಮ ಕಣ್ಣಿಗೆ ಬೀಳುತ್ತೆ. ಇನ್ನೂ ಸಡನ್ ಆಗಿ ಹಾವು ಮುಂದೆ ಬಂದು ನಿಲ್ಲೋ ಚಾನ್ಸೇ ಇಲ್ಲ. ಅಂದ್ರೆ ಅಡ್ಕೊಳ್ಳೋಕೆ ಜಾಗವೇ ಇಲ್ದಂತೆ ಮಾಡಿಬಿಡುತ್ತೆ. ಲಾಜಿಕ್ ನೋಡಿ, ಎಷ್ಟು ಸಿಂಪಲ್ ಆಗಿದೆ. ಹಾವುಗಳಿಗೆ ಬಚ್ಚಿಟ್ಕೊಳ್ಳಕ್ಕೆ ಜಾಗನೇ ಇಲ್ಲ. ಅಂದ್ಮೇಲೆ ಕಳೆಗಿಡಗಳೂ ಇರಲ್ಲ. ಒಂಥರ ಕಾಡಿನ ಥರ ಫೀಲ್ ಇರಲ್ಲ. ಹಾಗಿದ್ದಾಗ ಹಾವು ಯಾಕೆ ನಮ್ಮ ತೋಟಕ್ಕೆ ಬರಬೇಕು ಹೇಳಿ? ಬರೋದಕ್ಕೆ ಮುಖ್ಯ ಕಾರಣವನ್ನೇ ನಾವು ತೆಗೆದುಹಾಕಿದ ಹಾಗಾಯ್ತು. ಆದರೆ ಕತೆ ಇನ್ನೂ ಮುಗ್ದಿಲ್ಲ. ಪಿಂಟೋ ಪೀನಟ್ ಕೇವಲ ಹಾವುಗಳ ದೂರ ಇಡೋಕ್ ಮಾತ್ರ ಅಲ್ಲ, ಇದರಿಂದ ನಮ್ಮ ತೋಟಕ್ಕೆ ಇನ್ನೂ ಎಷ್ಟೊಂದು ಲಾಭಗಳಿದೆ ಗೊತ್ತಾ? ನೆಲ ಒಂದೇ ಸಮನಾಗಿರೋದ್ರಿಂದ ಯಾವುದೇ ಸಣ್ಣ ಚಲನೆಯೂ ಸುಲಭವಾಗಿ ಗೊತ್ತಾಗುತ್ತೆ. ನಮ್ಮ ಕೆಲಸದವರು, ನಮ್ಮ ಕುಟುಂಬದವರು, ಅಷ್ಟೇ ಯಾಕೆ ಮಕ್ಕಳು ಕೂಡ ಭಯ ಇಲ್ಲದೆ ಓಡಾಡ್ಬೋದು, ಆಟ ಮಾಡ್ಬೋದು. ರಾತ್ರಿ ಹೊತ್ತು ಒಂದು ಟಾರ್ಚ್ ಲೈಟ್ ಹಾಕಿದರೂ ಸಾಕು, ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದು ಕೇವಲ ಒಂದು ಗಿಡ ಅಲ್ಲ, ಇದು ನಮ್ಮ ಮನಸ್ಸಿಗೆ ಕೊಡುವ ಒಂದು ಧೈರ್ಯ, ಒಂದು ನೆಮ್ಮದಿ. ಕೃಷಿಗಾಗುವ ಲಾಭಗಳನ್ನ ನೋಡಿದ್ರೆ ಇದು ನ್ಯಾಚುರಲ್ ಆಗಿ ಕಳೆಗಳನ್ನ ಕಂಟ್ರೋಲ್ ಮಾಡುತ್ತೆ, ಮಣ್ಣಿನ ಆರೋಗ್ಯವನ್ನ ಸುಧಾರಿಸುತ್ತೆ, ನೀರನ್ನ ಹಿಡಿದಿಟ್ಕೊಳ್ಳೋದ್ರಿಂದ ತೇವಾಂಶ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಇದು ಭೂಮಿಗೆ ಸಾರಜನಕವನ್ನೂ ಕೊಡುತ್ತೆ. ಇಷ್ಟೆಲ್ಲಾ ಲಾಭಗಳ ಜೊತೆಗೆ ಹಾವಿನ ಭಯವನ್ನೂ ಕಡಿಮೆ ಮಾಡುತ್ತೆ. ಅಂದ್ರೆ ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಇದ್ದ ಹಾಗೆ. ನೋಡಿ, ಇದೇನು 100% ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ. ಪ್ರಕೃತಿಯಲ್ಲಿ ಯಾವುದೂ ಹಾಗೆ ಇರಲ್ಲ. ಆದ್ರೆ ಹಾವಿನಿಂದ ಆಗುವ ಅಪಾಯವನ್ನ ಇದು 70-80% ಕಡಿಮೆ ಮಾಡುತ್ತೆ. ಇದು ಸಣ್ಣ ವಿಷಯನ? ಖಂಡಿತ ಇಲ್ಲ. ಇದೊಂದು ದೊಡ್ಡ ಬದಲಾವಣೆ. ಹಾಗಾಗಿ ಪ್ರತಿದಿನ ಭಯದಲ್ಲೇ ಕೆಲಸ ಮಾಡೋ ಬದಲು ನಮ್ಮ ತೋಟವನ್ನ ಒಂದು ಸುರಕ್ಷಿತ ಜಾಗವನ್ನಾಗಿ ನಾವೇ ಯಾಕೆ ಮಾಡ್ಕೋಬಾರದು? ಆ ಶಕ್ತಿ ನಮ್ಮಲ್ಲೇ ಇದೆ. ಒಂದು ಮಾತು ನೆನಪಿಡಿ, ಕೇವಲ ಕಳೆಗಳನ್ನ ಕಿತ್ತು ಹಾಕೋದಲ್ಲ ನಮ್ಮ ಕೆಲಸ. ಆ ಜಾಗದಲ್ಲಿ ಒಂದು ಶಾಶ್ವತ ಪರಿಹಾರವನ್ನ ನೆಡಬೇಕು.
ಈಗ ನಿಮ್ಮ ಸರದಿ. ನಿಮ್ಮ ತೋಟದಲ್ಲಿ ಹಾವಿನ ಸಮಸ್ಯೆ ಎಷ್ಟರ ಮಟ್ಟಿಗಿದೆ? ಇದನ್ನ ನಿಭಾಯಿಸೋಕೆ ನೀವು ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ದೀರಿ? ನಿಮ್ಮ ಅನುಭವಗಳನ್ನ, ಅನಿಸಿಕೆಗಳನ್ನ ಕೆಳಗೆ ಕಮೆಂಟ್ಸಲ್ಲಿ ನಮ್ ಜೊತೆ ಹಂಚ್ಕೊಳ್ಳಿ. ಬನ್ನಿ, ಎಲ್ರೂ ಸೇರಿ ಈ ಬಗ್ಗೆ ಮಾತಾಡೋಣ.